ಉಲ್ಲೇಖ ಏನಾಗಿತ್ತು, ರಾಜು ಕಪನೂರ ಗ್ಯಾಂಗ್ನಿಂದ 4 ಹೆಸರನ್ನ ಉಲ್ಲೇಖ ಮಾಡಲಾಗಿರುತ್ತೆ. ಬಿಜೆಪಿ ಶಾಸಕ ಬಸವರಾಜ ಮತ್ತಿಮೂಡ್ ಸೇರಿದಂತೆ 4 ರಾಜು ಗ್ಯಾಂಗ್ ವಿರುದ್ಧ ದೂರನ್ನ ನೀಡಿದ್ದಾರೆ. ದೂರನ್ನ ನೀಡೋದಕ್ಕೆ ಬಂದ ಕೇಸರಿ ಪಡೆ ಕಲಬುರಗಿಯ ಸ್ಟೇಷನ್ ಬಜಾರ್ ಠಾಣೆ ನಾಯಕರ ಎಂಟ್ರಿ ಆಗುತ್ತೆ. ಸ್ಟೇಷನ್ಗೆ ಬರ್ತಾರೆ ಬಿಜೆಪಿ ನಾಯಕರು. ಆದರೆ ದೂರು ದಾಖಲಿಸಿಕೊಳ್ಳುವ ವಿಚಾರವಾಗಿ ಪೊಲೀಸರು ಹಾಗೆ ಬಿಜೆಪಿ ನಾಯಕರ ನಡುವೆ ವಾಗ್ವಾದ ಆಗಿದೆ. ಬಿಜೆಪಿ ನಾಯಕರು ಮತ್ತು ಇನ್ಸ್ಪೆಕ್ಟರ್ ನಡುವೆ ವಾಕ್ಸಮರ ಆಗಿದೆ. ದೂರು ದಾಖಲಿಸಿಕೊಳ್ಳೋದಕ್ಕೆ ಹಿಂದೇಟು ಹಾಕ್ತಾ ಇದ್ದೀರಿ ಅಂತ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಕೋರ್ಟ್ ಅನುಮತಿಯನ್ನ ಪಡೆದು ದೂರನ್ನ ದಾಖಲಿಸ್ತೇವೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಆದರೆ ಬಿಜೆಪಿ ನಾಯಕರ ಮಾತಿಗೆ ಹೀಗೆ ಇನ್ಸ್ಪೆಕ್ಟರ್ ಉತ್ತರವನ್ನ ನೀಡ್ತಾರೆ. ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ವಾಗ್ವಾದ ಕೂಡ ಉಂಟಾಗುತ್ತೆ. ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿನ್ ತನ್ನ ಡೆತ್ ನೋಟ್ನಲ್ಲಿ ಬಿಜೆಪಿ ನಾಯಕರ ಹತ್ಯೆಗೆ ಸುಪಾರಿ ನೀಡಲಾಗಿದೆ ಅನ್ನೋ ಅಂಶವನ್ನ ಕೂಡ ಉಲ್ಲೇಖವನ್ನ ಮಾಡಿರ್ತಾನೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಅಂಶವನ್ನ ಆಧರಿಸಿ ರಾಜು ಕಪನೂರ ಗ್ಯಾಂಗ್ನಿಂದ 4 ಹೆಸರನ್ನ ಉಲ್ಲೇಖ ಮಾಡಲಾಗಿರುತ್ತೆ. ಬಿಜೆಪಿ ಶಾಸಕ ಬಸವರಾಜ ಮತ್ತಿಮೂಡ್ ಸೇರಿದಂತೆ 4 ವಿರುದ್ಧ ದೂರನ್ನ ನೀಡೋದಕ್ಕೆ ಮುಂದಾಗ್ತಾರೆ. ರಾಜು ಗ್ಯಾಂಗ್ ವಿರುದ್ಧ ದೂರನ್ನ ನೀಡೋದಕ್ಕೆ ಬರ್ತಾರೆ ಕೇಸರಿ ನಾಯಕರು. ಆದರೆ ಈ ಸಂದರ್ಭದಲ್ಲಿ ಅವರು ಪ್ರಕರಣವನ್ನ ದೂರು ದಾಖಲಿಸಿಕೊಳ್ತಾ ಇಲ್ಲ ಅಂತ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ವಾಕ್ಸಮರ ಕೂಡ ಉಂಟಾಗಿರುವಂತದ್ದು. ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೆತ್ ನೋಟ್ ನಲ್ಲಿ ಏನು ಈ ಅಂಶವನ್ನು ಉಲ್ಲೇಖ ಮಾಡಲಾಗಿರುತ್ತೆ. ಈ ಸಂದರ್ಭದಲ್ಲಿ ಅಲ್ಲಿ ಗಮನಿಸ್ತಾ ಇದ್ದೀವಿ, ಬಿಜೆಪಿ ನಾಯಕರು ಸ್ಟೇಷನ್ ಇಂದ ಹೊರಗಡೆ ಬರಬೇಕಾದ್ರೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಧಿಕ್ಕಾರ ಕೂಗ್ತಾ ಇದ್ದಾರೆ. ಇನ್ಸ್ಪೆಕ್ಟರ್ ದೂರನ್ನ ದಾಖಲಿಸಿಕೊಳ್ತಾ ಇಲ್ಲ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದನ್ನ ಗಮನಿಸ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ವಿಶ್ವಾಸ ಇಲ್ಲದ ಪೊಲೀಸರಿಗೆ, ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆ ಪೊಲೀಸ್ ಅಧಿಕಾರಿಗಳಿಗೆ, ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆ ಪೊಲೀಸ್ ಅಧಿಕಾರಿಗಳಿಗೆ, ಕಾನೂನು ಸುವ್ಯವಸ್ಥೆಯನ್ನು ನೋಡಿಕೊಳ್ಳದೇ ಇರುವಂತಹ ಪೊಲೀಸರಿಗೆ. ಇದು ಇವರೆಗಿನ ಪ್ರಮುಖ ಸುದ್ದಿ. ಈಗ ಸೂಪರ್ 30 ಪ್ರಸಾರವಾಗುತ್ತೆ.